ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ ನಿಯಮಿತ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 27ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಪ್ರೊಫೆಸರ್ ಯಂಕಪ್ಪ ನೀರಡಿಗೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 27ರಂದು ನ್ಯೂ ವೆಂಕಟಗಿರಿ ಹೋಟೆಲ್, ಹಳೆ ಜೇವರ್ಗಿ ರಸ್ತೆ, ರಾಮ ಮಂದಿರ ಹತ್ತಿರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು, ನಮ್ಮ ಸಮಾಜಕ್ಕೆ ಮಾಧ್ಯಮದವರ ಕೊಡುಗೆ ಅಮೋಘವಾದದ್ದು. ನಿಮ್ಮ ಸಹಕಾರ ಅಗತ್ಯವಾಗಿದೆ. ಸರ್ಕಾರದ ಅನುದಾನ ಸಿಗಬೇಕಾದರೆ ಅದು ಬಹಳ ವರ್ಷ ಬೇಕು ಎಂದು ಹೇಳಿದರು. ಬಳಗದ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ನಡೆಸ್ತಕ್ಕಂಥ ಉದ್ದೇಶ ಏನಂದರೆ, ನಗರದಲ್ಲಿ ಅಂದರೆ ಕಲಬುರಗಿಯಲ್ಲಿ ನೆಲೆಸಿರುವ ಉಪ್ಪಾರು ಬಂಧುಗಳಿಂದ ರಚಿತವಾಗಿರ್ತಕ್ಕಂಥ ಒಂದು ಪತ್ತಿನ ಸಹಕಾರ ಸಂಘವನ್ನು 27/12/2025ರಂದು ಅಧಿಕೃತವಾಗಿ ಉದ್ಘಾಟಿಸಲಾಗುವುದು. ಈ ಸುಮಾರು ಈ ದಕ್ಷಿಣ ಭಾಗದಲ್ಲಿ ಅಂದರೆ ದಕ್ಷಿಣ ಗುಲ್ಬರ್ಗದಲ್ಲಿ 5,000 ಜನಸಂಖ್ಯೆ ಇರತಕ್ಕಂಥ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಯಾಕಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ತೀರಾ ಕೆಳಮಟ್ಟದಲ್ಲಿರ್ತಕ್ಕಂಥ ಈ ಸಮಾಜ ಸರ್ಕಾರದಿಂದ ಯಾವುದೇ ಅನುದಾನಗಳು ಸಿಗಬೇಕಾದರೆ ಬಹುಸಂಖ್ಯಾತ ಜನಾಂಗದವರಿಗೆ ಸಿಗ್ತಾ ಇದೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳು ನಮ್ಮ ಬಾಂಧವರಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವುಗಳು ಎಲ್ಲ ಒಂದೇ ಥರನಾಗಿರ್ತಕ್ಕಂಥ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ಜನರು ಒಂದುಗೂಡಿ ಈ ನಗರದಲ್ಲಿ ನಮ್ಮ ಸಮಾಜಕ್ಕೆ ಅನುಕೂಲ ಆಗಲಿ ಎಂಬ ಹಿತದೃಷ್ಟಿಯಿಂದ ಗುಲ್ಬರ್ಗದಲ್ಲಿ ನೆಲೆಸಿರುವ ಎಲ್ಲ ಸದಸ್ಯರಿಂದ ಷೇರುಗಳನ್ನು ಸಂಗ್ರಹಿಸಿ ಸುಮಾರು 300 ಷೇರುಗಳನ್ನು ಸಂಗ್ರಹಿಸಿ ಈಗ ನಾವು ಅಧಿಕೃತವಾಗಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲು ಪ್ರಥಮವಾಗಿ ಈ ಗುಲ್ಬರ್ಗ ನಗರದಲ್ಲಿ ಹೆಜ್ಜೆಯಿಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು, ಸ್ನೇಹಿತರು, ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಮೋಘವಾದದ್ದು. ಯಾಕಂದರೆ ನಮ್ಮ ಸಮಾಜ ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಸಮಾಜ, ಯಾರೂ ಗುರುಸ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ವಹಿಸಿದ್ರೂ ಸಹ ಅದರ ಅನುದಾನ ಸಿಗಬೇಕಾದ್ರೆ ಸಾಕಷ್ಟು ವರ್ಷಗಳು ಹೋಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡಬಗ್ಗರು ಅಂದರೆ ಸಣ್ಣ ಕೈಗಾರಿಕೆಗಳು, ಸಣ್ಣ ಉದ್ದಿಮೆದಾರರಿಗೆ ಅನುಕೂಲ ಆಗಲಿ ಎಂಬ ಹಿತದೃಷ್ಟಿಯಿಂದ ಈ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಮುಖಾಂತರವಾಗಿ ನಮ್ಮ ಜನಾಂಗಕ್ಕೆ ಅನುಕೂಲ ಆಗ್ಬೋದೆಂಬ ಹಿತದೃಷ್ಟಿಯಿಂದ ನಾವು ಎಲ್ಲರೂ ಒಂದುಗೂಡಿ ನಾವು 27/12/2025ರಂದು ಅಧಿಕೃತವಾಗಿ ಈ ಸಂಘವನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಈ ಸಂಘಕ್ಕೆ ಅಧಿಕೃತವಾಗಿ ಉದ್ಘಾಟಕರಾಗಿರ್ತಕ್ಕಂಥ ದಕ್ಷಿಣ ಭಾಗದ ಶಾಸಕರಾದ ಅಲ್ಲಮಪುರ ಪಾಟೀಲರು ಮತ್ತು ನಮ್ಮ ಸಮಾಜದ ಹಿರಿಯರಾದ KPCC ಸದಸ್ಯರಾದ ಶ್ರೀನಿವಾಸ್ ಸಗರ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಜಗದೇವಪ್ಪ ಗುತ್ತೇದಾರವರು MLC, ತಿಪ್ಪಣ್ಣ ಕಮಕ್ನೂರವರು MLCಗಳು ಮತ್ತು GDCC ಬ್ಯಾಂಕಿನ ನಿರ್ದೇಶಕರಾದ ಸುರೇಶ್ ಸಜ್ಜನ್ ಅವರು ಮತ್ತು ವಿಸ್ತೀರ್ಣ ಅಧಿಕಾರಿಗಳಾಗಿರ್ತಕ್ಕಂಥ ಸಹಕಾರ ಸಂಘದ ಪ್ರಮೋದ್ ಕರ್ಣಮ್ ಅವರು ಈ ಸಭೆಗೆ ಆಗಮಿಸ್ತಿದ್ದಾರೆ. ಅವರೆಲ್ಲರ ಅಮೂಲ್ಯವಾದ ಸಹಕಾರ ಸಹಾಯದಿಂದ ನಮ್ಮ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡಲು ದಿಟ್ಟ ಹೆಜ್ಜೆಯನ್ನು ನಮ್ಮ ಸಮಾಜದ ಮುಖಂಡರು ಎಲ್ಲರೂ ತೆಗೆದುಕೊಂಡು ಮುನ್ನುಗ್ತಾ ಇದ್ದೀವಿ. ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರ ನಮ್ಮ ಸಮಾಜದ ಮೇಲೆ ಇರಲಿ. ನಮ್ಮ ಸಮಾಜವನ್ನು ಬೆಳಕಿಗೆ ತರತಕ್ಕಂಥ ಸುದ್ದಿ ಮಾಧ್ಯಮ ಮಿತ್ರರು ಅಮೋಘವಾದ ಒಂದು ಕೊಡುಗೆಯನ್ನು ನೀಡಲಿ ಎಂದು ಆಶಿಸುತ್ತಾ, ನಾನು ಈ ಸಂಘದ ಪ್ರಥಮ ಅಧ್ಯಕ್ಷನಾಗಿ ನಮ್ಮೆಲ್ಲರೂ ನಿರ್ದೇಶಕ ಮಂಡಳಿಯವರು ನನ್ನನ್ನು ಚುನಾಯಿತರಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಿರ್ದೇಶಕ ಮಂಡಳಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಉಪ್ಪಾರ್, ಜೈ ಭಗೀರಥ. ಈ ಸುದ್ದಿಗೋಷ್ಠಿಯಲ್ಲಿ ತಮ್ಮಣ್ಣ ಸಿ ದೇವಾಪುರ್, ನರಸಪ್ಪ ಆರ್ ಜಡಿ, ರಾಘವೇಂದ್ರ, ಗಣಪತಿ ಟಿ ಪೂಜಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.